ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಂದ 25-26ನೇ ಸಾಲಿನಲ್ಲಿ ಈ ಕೆಳಕಂಡ ವಿವಿಧ ಯೋಜನೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಈ ಒಂದು ಯೋಜನೆಗೆ ಅರ್ಹ ಮಹಿಳೆಯರು ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಗಳ ಸದುಪಯೋಗವನ್ನು ಪಡಿಸ್ಕೋಬೇಕೆಂದು ಒಂದೊಂದಾಗಿ ನಿಮಗೆ ಯೋಜನೆಯನ್ನು ತಿಳಿಸ್ತಾ ಹೋಗ್ತೇನೆ. ಸೊ ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ ಇದೆ. ಸೊ ಉದ್ಯೋಗಿನಿ ಯೋಜನೆ, ಎರಡನೇದಾಗಿ ಚೇತನ ಯೋಜನೆ ಅಂತ ಇದೆ. ಆಮೇಲೆ ಧನಶ್ರೀ ಯೋಜನೆ ಇದೆ. ಸೊ ಲಿಂಗತ್ವ ಅಲ್ಪಸಂಖ್ಯಾತ ಪುನರ್ವಸತಿ ಯೋಜನೆ ಇದೆ. ಸೊ ಮಾಜಿ ದೇವದಾಸಿ ಮಹಿಳೆಯರಿಗೆ ಪುನರ್ವಸತಿ ಯೋಜನೆ ಇದೆ. ಸೊ ಇಷ್ಟೆಲ್ಲ ಯೋಜನೆಗಳಿದ್ದಾವೆ. ಈ ಯೋಜನೆಗಳಿಗೆ ಸಂಬಂಧಿಸಿದಂತಹ ದಾಖಲಾತಿಗಳೊಂದಿಗೆ ಈ ಯೋಜನೆಗೆ ಯಾವೆಲ್ಲ ಮಹಿಳೆಯರು ಅರ್ಹತೆಯನ್ನು ಹೊಂದಿದ್ದೀರಿ, ತಾವುಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ನಿಮ್ಮ ಸ್ಥಳೀಯ ಅಥವಾ ಗ್ರಾಮ ಮಟ್ಟದಲ್ಲಿರುವಂತಹ ಗ್ರಾಮವನ್ನು ಮತ್ತು ಕರ್ನಾಟಕವನ್ನು ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಪೂರಕವಾದ ದಾಖಲಾತಿಗಳೊಂದಿಗೆ ಹೋಗಿ ತಾವುಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಈ ಯೋಜನೆ ಸದುಪಯೋಗಪಡಿಸಿಕೋಬೇಕೆಂದು ಈ ಮೂಲಕ ಮುಂದಿನ ವಿಡಿಯೋದಲ್ಲಿ ಯೋಜನೆವಾರು ಅಂದರೆ ಯಾವೆಲ್ಲ ಯೋಜನೆಗೆ ಯಾವೆಲ್ಲ ದಾಖಲಾತಿಗಳು ಬೇಕು ಎಂಬುದನ್ನು ನಿಮಗೆ ಒಂದೊಂದಾಗಿ ಪ್ರತ್ಯೇಕ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೇನೆ.